ನೀಟ್ ಪರೀಕ್ಷೆ ಬರೆದು ಅಯ್ಯೋ ಮುಂದೆ ಏನು ಅಂತ ಸಖತ್ ತಲೆ ಬಿಸಿ ಮಾಡ್ಕೊಂಡಿದ್ದೀರಾ? ಹೌದು, ಇದೀಗ ದೇಶಾದ್ಯಂತ ದೊಡ್ಡ ರಾದ್ಧಾಂತ ಎಬ್ಬಿಸಿದ್ದಂತ ನೀಟ್ ಪೇಪರ್ ಲೀಕ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊನೆಗೂ ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರೇ ಲೇಟ್ ನೈಟ್ ಎಂಟ್ರಿ ಕೊಟ್ಟಿದ್ದಾರೆ. ತಡರಾತ್ರಿ ವಿದ್ಯಾರ್ಥಿಗಳಿಗೆ ಒಂದು ಇಂಪಾರ್ಟೆಂಟ್ ವಿಡಿಯೋ ಮೆಸೇಜ್ ಕಳಿಸಿರುವ ಮೋದಿ ಪ್ರತಿಯೊಬ್ಬ ಸ್ಟೂಡೆಂಟ್ ಬ್ಯಾಕ್ ನಲ್ಲೂ ನಾವಿದ್ದೇವೆ ಅಂತ ಬಿಗ್ ಭರವಸೆಯನ್ನ ಕೊಟ್ಟಿದ್ದಾರೆ. ಇನ್ನು ಅಷ್ಟಕ್ಕೂ ಮೋದಿ ವಿಡಿಯೋದಲ್ಲಿ ಹೇಳಿದ್ದೇನು ಗೊತ್ತಾ? ನೋಡಿ, ಪೇಪರ್ ಲೀಕ್ ಅನ್ನೋದು ಬರೀ ನ್ಯೂಸ್ ಅಲ್ಲ, ಇದು ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯ ಮತ್ತು ನೋವಿನ ವಿಷಯ. ನಾವು ನಿಮ್ಮ ಒಂದು ವರ್ಷದ ಶ್ರಮ ಹಾಳಾಗೋಕೆ ಬಿಡಲ್ಲ ಅಂತ ಹೇಳ್ತಾ ಆಲ್ರೆಡಿ 22 ಲಕ್ಷ ಸ್ಟೂಡೆಂಟ್ಸ್ಗೆ ರೀ ಎಕ್ಸಾಮ್ ನಡೆಸಿ ಜುಲೈ 19ಕ್ಕೆ ರಿಸಲ್ಟ್ ಕೂಡ ಕೊಟ್ಟಿರೋದನ್ನ ನೆನಪಿಸುತ್ತಾರೆ. ಅಲ್ಲದೆ ತಪ್ಪು ಮಾಡಿದವರನ್ನ ಆಲ್ರೆಡಿ ಕಂಬಿ ಹಿಂದೆ ತಳ್ಳಲಾಗಿದೆ ಅಂತ ಭರವಸೆಯ ಧೈರ್ಯ ಕೂಡ ತುಂಬಿದ್ದಾರೆ. ಬರೀ ಮಾತಷ್ಟೇ ಅಲ್ಲ, ಆಕ್ಷನ್ ಕೂಡ ಶುರುವಾಗಿದೆ. ಇವತ್ತು ನಡೀತಿರೋ ಕೇಂದ್ರ ಸಚಿವ ಸಂಪುಟ ಸಭೆಯಲ್ಲಿ ಪೇಪರ್ ಲೀಕ್ ತಡೆಯೋಕೆ ಕಠಿಣ ಕಾನೂನುಗಳ ಬಗ್ಗೆ ಚರ್ಚೆ ಆಗ್ತಿದೆ. ಮುಂಬರುವ ಸಂಸತ್ತಿನ ಮಳೆಗಾಲದ ಅಧಿವೇಶನದಲ್ಲಿ ಇದಕ್ಕೆಂದೇ ಒಂದು ಹೊಸ ಸ್ಪೆಷಲ್ ಮಸೂದೆ ಅಂದ್ರೆ ಬಿಲ್ ತರೋಕೆ ಗವರ್ಮೆಂಟ್ ರೆಡಿ ಆಗಿದೆ ಎನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಇನ್ನು ಇದರ ಜೊತೆಗೆ ಕೇಸ್ಗಳನ್ನ ಬೇಗ ಇತ್ಯರ್ಥ ಮಾಡೋಕೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಗಳನ್ನ ಕೂಡ ಅನೌನ್ಸ್ ಮಾಡಲಾಗಿದೆ. ಮೋದಿ ಅವರು ಹೀಗೆ ಭರವಸೆ ಕೊಟ್ಟ ಕೆಲವೇ ಗಂಟೆಗಳಲ್ಲಿ ದೆಹಲಿ ಹೈಕೋರ್ಟ್ನ ಜಡ್ಜ್ ಅನು ಗ್ರೋವರ್ ಬಾಳಿಗ ಅವರನ್ನ ಈ ಪ್ರಕರಣಗಳ ವಿಚಾರಣೆಗೆ ಸ್ಪೆಷಲ್ ಜಡ್ಜ್ ಆಗಿ ನೇಮಕ ಕೂಡ ಮಾಡಲಾಗಿದೆ. ಅಂದ್ರೆ ತಪ್ಪು ಮಾಡಿದವರಿಗೆ ತಕ್ಷಣ ಕಠಿಣ ಶಿಕ್ಷೆ ಆಗುವುದು ಗ್ಯಾರಂಟಿ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ಟಾಕ್ ಕೂಡ ನಡೀತಾ ಇದೆ. ಯುವಕರ ಭವ್ಯ ಭವಿಷ್ಯದ ಜೊತೆ ಚೆಲ್ಲಾಟ ಆಡೋ ಯಾರನ್ನ ಕೂಡ ಬಿಡಲ್ಲ ಅಂತ ಸರ್ಕಾರ ಗಟ್ಟಿಯಾಗಿ ಧ್ವನಿ ಎತ್ತಿದೆ. ಸೊ ವಿದ್ಯಾರ್ಥಿಗಳೇ, ಟೆನ್ಷನ್ ಬಿಡಿ, ನಿಮ್ಮ ನ್ಯಾಯಕ್ಕಾಗಿ ಆಕ್ಷನ್ ಕೂಡ ಶುರುವಾಗಿದೆ.